ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವನ ವ್ಲಾಗ್ಸ್. ಇದು ನಮ್ಮ ಕಾಲೇಜಿನ ಲಾಸ್ಟ್ ಫಂಕ್ಷನ್. ನಮಗೆ ಲಾಸ್ಟ್ ಫಂಕ್ಷನ್ ಯಾಕಂತಂದರೆ ಇದು ನಮ್ಮದು ಲಾಸ್ಟ್ ಸೆಮ್ ಅಲ್ವಾ. ಸೊ ಹಾಗಾಗಿ ಇದು ನಮಗೆ ಲಾಸ್ಟ್ ಫಂಕ್ಷನ್, ಸಮಾರಂಭ ಅಂದರೆ ಎತ್ನಿಕ್ ಡೇ, ಟ್ರೆಡಿಷ್ನಲ್ ಡೇ, ಏನೋ ಒನ್ ಡೇ, ಒಟ್ಟು ನಮಗಿದು ಲಾಸ್ಟ್ ಫಂಕ್ಷನ್ ಆಗಿದೆ. ಸೊ ಹಾಗಾಗಿ ನಾವೆಲ್ಲ ಹೆಂಗೆ ರೆಡಿ ಆಗಿದ್ದೀವಿ ಅಂತ ತೋರಿಸ್ತೀನಿ. ವಿಡಿಯೋ ನೋಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮದು 2 ದಿನವೂ ಕಂಟಿನ್ಯೂಸ್ ಫಂಕ್ಷನ್ ಇತ್ತು ಅಂತ ಹೇಳಿದ್ನಲ್ಲ, ಫೇರ್ವೆಲ್ಲು ಮತ್ತು ಇದೆ ಈ ಫಂಕ್ಷನು 2 ಕಂಟಿನ್ಯೂಸ್ ಆಗಿತ್ತು. ಆದರೂ ನಾವು ಬಿಡದೆ ಹೋಗಿದ್ದೀವಿ ಫಂಕ್ಷನಿಗೆ, ಯಾಕಂದರೆ ಮಿಸ್ ಮಾಡಬಾರ್ದು ಲಾಸ್ಟ್ ಫಂಕ್ಷನ್ ಅಂತ. ಸೊ ವಿಡಿಯೋ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಇಲ್ಲಿ NCC ಅವರು ನಿಲ್ಲಿಸಿದ್ರು ID ಕಾರ್ಡ್ ಚೆಕ್ ಮಾಡೋಕ್ಕೆ, ಯಾಕಂದರೆ ನಮಗೆ ಬೇರೆ ಕಾಲೇಜಿಂದ ಮತ್ತು ಔಟರ್ಸ್ ಎಲ್ಲ ಬರ್ತಾರೆ ಫಂಕ್ಷನಿಗೆ, ಡಿಸ್ಟರ್ಬ್ ಮಾಡ್ತಾರೆ ಅಂತ. ಇಲ್ಲಿ ID ಕಾರ್ಡ್ ಇಲ್ಲದೆ ಒಳಗೆ ಬಿಡಲಿಲ್ಲ, ನಾವು ID ಕಾರ್ಡ್ ಇಟ್ಕೊಂಡು ಬಂದಿದ್ವಿ. ಹಾಯ್ ಕಾಣ್ತಿಲ್ಲ. ಇಲ್ಲಿಂದ ಸ್ವಲ್ಪ ಕ್ಲಿಪ್ಪಿಂಗ್ಸಲ್ಲಿ ವಾಯ್ಸ್ ಎಲ್ಲ ಮ್ಯೂಟ್ ಆಗಿದೆ, ಯಾಕಂತಂದರೆ ನಾನು ಫೋನಿನ ಬ್ಯಾಕ್ ಕೇಸ್ ತೆಗೆದಿದ್ದೀನಿ. ವಿಡಿಯೋ ಮಾಡ್ಬೇಕಾದ್ರೆ ಅದನ್ನು ಸ್ಪೀಕರ್ ಹತ್ರ ಹಿಂಗೆ ಇಟ್ಕೊಂಡು ವಿಡಿಯೋ ಮಾಡಿರೋದ್ರಿಂದ ಕೈನ. ಸೊ ಹಾಗಾಗಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಆಡಿಯೋ ಮಿಸ್ ಆಗಿದೆ. ಇವರೆಲ್ಲ ಚೆನ್ನಾಗಿ ಮಾತಾಡಿದ್ರು, ಆ್ಯಕ್ಚುಲಿ ಏನೇನೋ ಮಾತಾಡಿದ್ರು ಲಾಸ್ಟ್ ಅಂತ. ಸೊ ಅದೆಲ್ಲ ಮ್ಯೂಟ್ ಆಗಿದೆ ಗೈಸ್, ಏನು ಮಾಡೋಕ್ಕಾಗಲ್ಲ. ನಮಗೆ 9:30ಗೆ ಬರೋಕ್ಕೆ ಹೇಳಿದರು. 9:30 ಮೇಲೆ ಯಾರೇ ಬಂದರೂ ನಮಗೆ ಒಳಗೆ ಬಿಟ್ಕೊಳ್ಳಲ್ಲ ಅಂತ ಹೇಳಿದರು. ಸೊ ಹಾಗಾಗಿ ನಾವು ಕರೆಕ್ಟಾಗಿ ಎಕ್ಸಾಕ್ಟಾಗಿ 9:30ಗೆ ಹೋದ್ರಿ. ಅಲ್ಲಿ ಒಬ್ಬೊಬ್ಬರು ಇರಲಿಲ್ಲ, ಅಂದರೆ ಇದ್ದರು, ಕಲ್ಚರಲ್ ಟೀಮ್ ಅವ್ರು ಇದ್ರು ಮಾತ್ರ, ಇನ್ಯಾರು ಬೇರೆ ಬಂದೇ ಇರಲಿಲ್ಲ. ನಾವು ಅವಾಗ ಅಂದ್ಕೊಂಡ್ವಿ ಇಷ್ಟು ಬೇಗ ಬಂದ್ವಲ್ಲ ಅಂತ. ಯಾವಾಗಲೂ ಹಿಂಗೆ ಆಗೋದು, ಬೇಗ ಬರ್ರಿ ಅಂತಾರೆ, ಬಟ್ ಅಲ್ಲಿ ಸ್ಟಾರ್ಟ್ ಆಗೋದೇ ಲೇಟ್ ಆಗುತ್ತೆ. ಇವರೆಲ್ಲ ನಮ್ಮ ಕ್ಲಾಸ್ ಫ್ರೆಂಡ್ಸು. ಇವರಿಗೆಲ್ಲ ಕೇಳ್ತಾ ಇದ್ದೆ ಲಾಸ್ಟ್ ಫಂಕ್ಷನ್ ನಿಮ್ಮ ಅಭಿಪ್ರಾಯ ಹೇಳಿ ಅಂತ. ಎಲ್ಲರೂ ಹೇಳ್ಕೊಳ್ತಾ ಬಂದರು, ಬಟ್ ಅದು ಆಡಿಯೋ ಬಂದಿಲ್ಲ, ಎಲ್ಲ ಆಡಿಯೋ ಕಟ್ ಆಗಿದೆ. ನೀವು ಅನ್ಕೋಬೋದು ಈ ವಿಡಿಯೋದಲ್ಲಿ ಏನು ಹುಡುಗಿರೇ ಇಲ್ವಾ, ಹುಡುಗಿರೇ ಕಾಣ್ತಾ ಇಲ್ಲ ಅಂತ. ನಮ್ಮ ಕ್ಲಾಸಲ್ಲಿ ಯಾರೇ ಆಗಲಿ ಜಾಸ್ತಿ ಜನ ಫಂಕ್ಷನಿಗೆ ಅಟೆಂಡೇ ಆಗಲ್ಲ, ಅದೇನಂತಲೂ ಗೊತ್ತಿಲ್ಲ. ನನ್ನ ಫ್ರೆಂಡ್ಸ್ ಇಬ್ಬರೂ ಅಷ್ಟೇ ಅಟೆಂಡ್ ಆಗಿಲ್ಲ ಫಂಕ್ಷನಿಗೆ. ನಾನು ವರ್ಷ ಅಷ್ಟೇ ಬಂದಿದ್ದು ಹುಡುಗಿರಲ್ಲಿ, ಇನ್ನೆಲ್ಲ ಬಂದಿದ್ದರು. ಈ ವಿಡಿಯೋದಲ್ಲಿ ಜಾಸ್ತಿ ವಾಯ್ಸ್ ಓವರ್ ಇರುತ್ತೆ, ಯಾಕಂತ ಅಂದರೆ ಫುಲ್ ಮ್ಯೂಸಿಕ್ ಹಾಕಿದ್ರು. ಫುಲ್ ಬೆಳಗ್ಗೆ 9:30ಇಂದಲೇ ಹಾಡುಗಳೆಲ್ಲ ಸ್ಟಾರ್ಟ್ ಮಾಡಿದರು. ಅದನ್ನು ಹಾಕಿದ್ರೆ ಇಲ್ಲಿ ಕಾಪಿರೈಟ್ ಇಶ್ಯೂ ಬಂದು ವಿಡಿಯೋ ಬ್ಲಾಕ್ ಆಗುತ್ತೆ. ಸೊ ಹಾಗಾಗಿ ಹಾಕೋಕ್ಕಾಗಲ್ಲ ಕ್ಲಿಪ್ಪಿಂಗ್ಸ್ ಎಲ್ಲ, ಬರೀ ಮ್ಯೂಸಿಕ್ಕೇ ಹಾಕಿದ್ರು ಬೆಳಗ್ಗೆಯಿಂದ. ಸೊ ಹಾಗಾಗಿ ಯಾರು ಚಸ್ಮಾ ಎಲ್ಲಿ ಜೊತೆ ಮೇಕಪ್ ಮಾಡ್ಕೊಂಡಿಲ್ಲ, ಅದಕ್ಕೆ ಲೆನ್ಸ್ ಹಾಕೊಂಡಿಲ್ಲ. ಅದು ಕಾಣಲ್ಲ, ಸುಳ್ಳೆ ಲೆನ್ಸ್. ಕರೆಕ್ಟಾಗಿ 10:00ಗೆ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿದ್ರು. ಗೆಸ್ಟ್ ಎಲ್ಲ ಬಂದಮೇಲೆ ಸ್ಪೋರ್ಟ್ಸ್ ಎಲ್ಲ ಇತ್ತು. ಸ್ಪೋರ್ಟ್ಸಲ್ಲಿ ಯಾರ್ಯಾರು ಗೆದ್ದಿದ್ದಾರೆ ಅವರಿಗೆಲ್ಲ ಪ್ರೈಸ್ ಕೊಡೋದಿತ್ತು. ನೆಕ್ಸ್ಟು ಮಧ್ಯಾಹ್ನ ಕಲ್ಚರಲ್ ಪ್ರೋಗ್ರಾಮ್ ಎಲ್ಲ ಸ್ಟಾರ್ಟ್ ಆಯಿತು. ನೋಡಿ ವಿಡಿಯೋ ಕೊನೆ ತನಕ, ವಿಡಿಯೋ ಇಷ್ಟ ಆಗುತ್ತೆ. ನಿಜವಾಗ್ಲೂ ಎಷ್ಟು ಬೇಜಾರಾಗ್ತಾಯಿತ್ತು ಅಂದರೆ ನಾವು ಲಾಸ್ಟಲ್ಲಿ ಹತ್ತು ಬಿಟ್ವಿ, ಯಾಕಂತಂದರೆ ಅಷ್ಟು ಬೇಜಾರಾಗ್ತಾಯಿತ್ತು. ಇದು ಲಾಸ್ಟ್ ಫಂಕ್ಷನ್ ಅಂತ ಒಂದು ಕಡೆ ಆದರೆ ನೆಕ್ಸ್ಟ್ ಯಾವ ಫ್ರೆಂಡ್ಸು ಸಿಗೋಲ್ಲ. ಯಾಕಂದರೆ ಈ ಕಾಲೇಜಲ್ಲಿ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ, ಒಳ್ಳೆ ಅಣ್ಣಂದಿರು, ತಮ್ಮಂದಿರು, ತಂಗಿರು ಎಲ್ಲರೂ ಸಿಕ್ಕಿದ್ದಾರೆ. ತುಂಬ ಒಳ್ಳೊಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ. ಅವ್ರನ್ನೆಲ್ಲ ಬಿಟ್ಟೋಗಬೇಕು ಅಂತ ಸಖತ್ತು ಬೇಜಾರಾಗ್ತಿತ್ತು. ಅದಕ್ಕೋಸ್ಕರ ಕಣ್ಣಲ್ಲಿ ನೀರೇ ಬಂತು, ಯಾಕಂದರೆ ಅಷ್ಟು ಮಿಸ್ ಮಾಡ್ಕೊತೀನಿ ಎಲ್ಲರನ್ನೂ. ಮಿಸ್ ಯು ಸೋ ಮಚ್ ಗೈಸ್. ನೋಡಿ ನಮ್ಮ ಸುದು ಔಟ್ಫಿಟ್. ಹಾಯ್, ಈ ಥರ ಎಣ್ಣಿದ್ರೆ ಕಾಂಟ್ಯಾಕ್ಟ್ ಮಾಡಿ, ಆಕಾಶ್ಗೆ ನಂಬರ್ ಕಳಿಸ್ತೀನಿ. ಓಕೆ.
ಇಬ್ಬರನ್ನ ಕಳಿಸಿದ್ರು ಸಾಂಗ್ ಹೇಳೋಕ್ಕೆ. ಸಕ್ಕತ್ತಾಗಿ ಹಾಡಿರ್ತಿದ್ರು. ಇಲ್ಲ ಅಂದರೂ ಒಂದು 10 ಹಾಡು ಹೇಳಿದ್ರು. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ನಾವು ಊಟ ಮಾಡಿ ಬರೋಷ್ಟೊತ್ತಿಗೆ ತುಂಬ ಚೆನ್ನಾಗಿ ಹಾಡಿದ್ರು. ಈಗ ಸ್ವಲ್ಪ ಫಂಕ್ಷನ್ ಕ್ಲಿಪ್ಪಿಂಗ್ಸ್ ಇದೆ, ನೋಡ್ಕೊಂಡು ಬನ್ನಿ. ನಾನು 3 ವರ್ಷದಲ್ಲಿ ಅದು ಖರೀದಿಸ್ಕೊಳ್ಳೋದಕ್ಕೆ ಶ್ರೀರಾಮ್ ಶ್ರೀರಾಮ್ ಹೇಳಿ ಫಾದರ್. ನಿನ್ನ ಚಿಕ್ಕಮ್ಮನ ಆದೇಶದಂತೆ ನೀನು ಫಾರೆಸ್ಟ್ಗೆ ಹೋಗಬೇಕು. ಓಕೆ ಫಾದರ್, ನಾವು ಹೋಗುತ್ತೇವೆ, ನಮ್ಮನ್ನು ಆಶೀರ್ವದಿಸಿ. ಅಣ್ಣ, ನಾನು ನಿಮ್ ಜೊತೆಗೆ ಫಾರೆಸ್ಟ್ಗೆ ಬರ್ತೀನಣ್ಣ. ಅಣ್ಣ, ನಂಗೆ ತುಂಬಾ ದಾಹ ಆಗ್ತಾ ಇದೆ ಅಣ್ಣ. ಇಲ್ಲೇ ಎಲ್ಲಾದ್ರೂ ಬಿಸ್ಲರಿ ವಾಟರ್ ಇದೆ ಕೊಡೋಣ. ಲಕ್ಷ್ಮಣ, ಇಲ್ಲೇ ಹಳ್ಳ. ಈ ಸಲ ಜಾಸ್ತಿ ನಾವು ಕಲ್ಚರಲ್ ಪ್ರೋಗ್ರಾಮ್ ನೋಡೋಕ್ಕೆ ಹೋಗಲಿಲ್ಲ. ಯಾಕಂತಂದರೆ ಯಾವಾಗಲೂ ಅದೇ ಇದ್ದಿದ್ದೆ ಅಂತ. ಇವಾಗ ಜಾಸ್ತಿ ಫೋಟೋಸ್ ತೊಗೊಳಕ್ಕೆ ಅಂತ ಹೋಗಿದ್ವಿ. ಫೋಟೋಸು, ಆಮೇಲೆ ಇಲ್ಲಿ ನೆಕ್ಸ್ಟು ಎಂಜಾಯ್ ಮಾಡ್ತಿದ್ವಿ. ಎಲ್ಲರೂ ಡ್ಯಾನ್ಸ್ ಮಾಡ್ತಾಯಿದ್ವಿ. ಅವರು ಲಾಸ್ಟಿಗೆ ಪರ್ಮಿಷನ್ ಕೊಡ್ತಾರೆ ಡ್ಯಾನ್ಸ್ ಮಾಡೋಕ್ಕೆ, ಬಟ್ ಅಲ್ಲಿ ಒಂದು ಸ್ವಲ್ಪ 5 ನಿಮಿಷ ಕೊಡ್ತಾರೆ. ಹಂಗಾಗಿ ಇಲ್ಲೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು. ಸೊ ಹಾಗಾಗಿ ಕ್ಲಿಪ್ಪಿಂಗ್ ತೊಗೊಂಡಿದ್ವಿ. ಸರಿ.
ಯಾಕೋ ಗೊತ್ತಿಲ್ಲ, ಡ್ಯಾನ್ಸ್ ಮಾಡೋಕ್ಕೆ ಅಂತಲೇ ಹೋದಾಗ ಸ್ವಲ್ಪ ಬೇಜಾರಾಯಿತು, ಅಳ್ತಾ ಇದ್ದೆ. ಏನಂತಲೂ ಗೊತ್ತಿಲ್ಲ, ಅದು ಸಖತ್ ಬೇಜಾರಾಯಿತು ಮಾತ್ರ. ಕಾಲೇಜ್ ಮುಗಿತೈತೆ ಅಂತ. ಸೊ ಆಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ಬಿಡಲಿಲ್ಲ, ಬಾರ ಅಂತೇಳಿ ತುಂಬ ಡ್ಯಾನ್ಸ್ ಮಾಡ್ತಿದ್ವಿ. ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಅಷ್ಟೇ. ನಿಜವಾಗ್ಲೂ ನಮ್ಮ ಫ್ರೆಂಡ್ಸ್ ಗ್ರೂಪ್ ನಮಗೆ ಸಿಕ್ಕಿರೋದು ತುಂಬ ಲಕ್ಕಿ ಅಂತಲೇ ಹೇಳ್ಬೋದು. ಯಾಕಂದರೆ ಸಖತ್ತು ಕ್ರೇಜಿ ಇದ್ದಾರೆ, ತುಂಬ ಚೆನ್ನಾಗಿ ಎಲ್ಲದರಲ್ಲೂ ಇದ್ದಾರೆ, ಯಾವುದ್ರಲ್ಲಿ ಇಲ್ಲ ಅಂತಲೇ ತುಂಬ ಎಂಜಾಯ್ ಮಾಡ್ತಾರೆ. ನನಗೆ ಸಖತ್ ಇಷ್ಟ, ನಾನು ತುಂಬ ಎಂಜಾಯ್ ಮಾಡೋಳೆ. ಸೊ ಹಂಗಾಗಿ ನನ್ನ ಮೈಂಡ್ ಸೆಟ್ಟಿಗೆ ನನ್ನ ಜೊತೆ ಇರೋರು ತುಂಬ ಅಡ್ಜಸ್ಟ್ ಆಗಿದ್ದಾರೆ. ಆ ಸೀರೆ ಹಾಕ್ಕೊಂಡು ಒಳ್ಳೆ ಉಚ್ಕೊಂಡಂಗೆ ಕುಂದಿದ್ದೀವಿ. ಯಾಕಂದರೆ ಲಾಸ್ಟ್ ಫಂಕ್ಷನು ಮತ್ತು ಆ ಕಾಲೇಜಲ್ಲಿ ನಮಗೆ ನೆಕ್ಸ್ಟ್ ಯಾವ ಫಂಕ್ಷನು ಇಲ್ಲ, ಏನೂ ಇಲ್ಲ. ಆದರೂ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಒಂದು ಕಡೆ ತುಂಬ ಬೇಜಾರು ಕೂಡ ಆಯಿತು. ಇಲ್ಲಿ ನಮ್ಮ ಎಡಗಡೆ ಒಂದು ಗ್ರೂಪ್ ಇದೆ ಅಲ್ವಾ, ಅವರು ಈಗ ಫಸ್ಟ್ ಇಯರು HP ಸ್ಟೂಡೆಂಟ್ಸು, ನಮ್ಮ ಜೂನಿಯರ್ಸೇ. ಸಕ್ಕತ್ತಾಗಿ ಕೋಆರ್ಡಿನೇಷನ್ ಇದೆ ಅವ್ರದ್ದು ಗ್ರೂಪಲ್ಲಿ. ಈ ಫಸ್ಟ್ ಇಯರಲ್ಲೇ ಅವರೆಷ್ಟು ತುಂಬ ಚೆನ್ನಾಗಿ ಕ್ಲೋಸಾಗಿ ತುಂಬ ಫ್ರೆಂಡ್ಲಿ ಆಗಿದ್ದಾರೆ. ನಾವು ಫಸ್ಟ್ ಇಯರ್ ಬಂದಾಗ ಮಕ್ಕನೂ ನೋಡ್ತಾ ಇರಲಿಲ್ಲ. ಇವ್ರು ತುಂಬ ಚೆನ್ನಾಗಿದ್ದಾರೆ. ನಿಜವಾಗ್ಲೂ ಇವ್ರ ಗ್ರೂಪ್ ನೋಡಿ ನಮಗೆ ಅನ್ನಿಸ್ತು, ನಾವು ಈ ಥರ ಎಲ್ಲ ಮಿಸ್ ಮಾಡ್ಕೊಂಡ್ವಲ್ಲ, ಈಗಲಿಂದನೇ ಈ ಥರ ಎಲ್ಲ ಇದ್ದಾರೆ, ಇನ್ನು ಫೈನಲ್ ಇಯರ್ ಅಷ್ಟೊತ್ತಿಗೆ ಎಷ್ಟು ಚೆನ್ನಾಗಿ ಫ್ರೆಂಡ್ ಆಗಿರ್ತಾರೆ ಇವರು, ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ತಾ ಇದ್ವಿ. ಆಮೇಲೆ ಹಾಸ್ಟೆಲ್ ಮೀಟ್ ಮಾಡಿದ್ವಿ. ಏನೋ ಭಾರಿ ಹೇಳ್ತಾರೆ, ನಾವು ಬಿಟ್ಟು ಹೋಗೋಂಥ ಭಾರಿ ಖುಷಿ ಆಗ್ತದೆ. ಅವ್ರು ಯಾವಾಗ ನಮ್ಮ ಜೊತೆ ಇರ್ತಾರೆ, ಭಾಳ ಖುಷಿ ಆಗುತ್ತೆ. ತುಂಬ ಮಿಸ್ ಮಾಡ್ಕೊಡ್ತೀನಿ ಅವ್ರನ್ನ. ಬಸ್ ಲಾಸ್ಟ್ ಏನಂತ್ಯ ಅಲ್ಲಿ ಫಸ್ಟ್ ಅಭಿ ನೀನೇನಂತ ಲಾಸ್ಟಿಗೆ ಏನೋ ಹೇಳೋದಿಲ್ಲ ಬ್ಲೈಂಡ್ ಅಂತ ನಿಜವಾಗ್ಲೂ ಬೇಜಾರಾಗ್ತದೆ. ಸಕ್ಕತ್ತಲ್ಲ ಜ್ಯೋತಿ, ಏನು ಹೇಳ್ತೆ ಮುಗೀತಲ್ಲ? ಏನು ಮುಗಿದಿಲ್ಲ, ಇನ್ನೂ ಅಧ್ಯಾಯ ಆರಂಭ. ಇವರೆಲ್ಲ ನಮ್ಮ ಜೂನಿಯರ್ಸ್. ಹಾರೇಶ್ ಅವರೇ ಪಕ್ಕ ಸಕ್ಲ ಏನು ಅಕ್ಷಯ್ ಸ್ಪೆಷಲ್ ಪರ್ಸನ್ ಜೊತೆ ಒಂದು ಫೋಟೋ ತಗೊಂಡು ನೋಡಿದೆ ನಾನು 4:15 ತನಕ ಅಷ್ಟೇ ಅಂತ ಪರ್ಮಿಷನ್ ಕೊಟ್ಟಿದ್ದು ಪ್ರಿನ್ಸಿಪಲು. ಸೊ ಅಲ್ಲಿ ತನಕ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನೆಕ್ಸ್ಟ್ ಇಲ್ಲಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಎಲ್ಲರೂ ಗ್ರೂಪಲ್ಲಿ ಎಲ್ಲ ಅಳ್ಕೊಂಡು ಇವಾಗ ನೆಕ್ಸ್ಟು ಕ್ಯಾಂಟೀನಿಗೆ ಬಂದಿದ್ದೀವಿ ಏನಾದ್ರು ತಿನ್ನೋಣ ಅಂತ. ಚಂದ್ರ ಬಾಯ್, ಜ್ಯೋತಿ ಬಾಯ್, ಜ್ಯೋತಿ ಬಾಯ್, ಬಸ್ಗೆ ಬಾಯ್. ಆಮೇಲೆ ತಿನ್ಕೊಂಡು ಮತ್ತೆ ಸ್ವಲ್ಪ ಕಾಲೇಜ್ ಹತ್ರ ಬಂದ್ವಿ. ಮತ್ತೆ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಕರೆಕ್ಟಾಗಿ 6:45ಗೆ ಮನೆಗೆ ಬಂದ್ವಿ. ಏನು ಹೇಳ್ತೇವೆ ಬಸ್ಗೆ ಲಾಸ್ಟ್ ಡೇ ಬ್ಯೂಟಿಫುಲ್, ಚೆನ್ನಾಗಿತ್ತು, ಮೆಮೊರೇಬಲ್. ಮತ್ತೆ ಸಿಗುವುದು ಸದ್ಯ ಗೊತ್ತಿಲ್ಲ, ಸಿಗುವ ಆದಷ್ಟು ಬೇಗ. ಮತ್ತೆ ಬರ್ತೀವಿ ನಿಮ್ಮ ಶಿವಮೊಗ್ಗಕ್ಕೆ, ನೀವು ಬನ್ನಿ ನಮ್ಮ ಸಿರ್ಸಿಗೆ ಅಂತ ಹೇಳಿಬಿಟ್ಟು ನಿಮ್ಮ ಈ ಬಾಂಧವ್ಯವನ್ನು ಸದಾಕಾಲ ಹೀಗೆ ಇಟ್ಟುಕೊಂಡು ಇರುವ. ಓಕೆ 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 ಬಾಯ್ ವರ್ಷ. 7 ಗಂಟೆ ಆಗಿದೆ ಫ್ರೆಂಡ್ಸ್, ಇವಾಗ ಮನೆಗೆ ಹೋಗ್ತೀವಿ. ಲಾಸ್ಟಿಗೆ ಎಲ್ಲರ ಜೊತೆಗೂ ತಕ್ಕೊಂಡಿರೋ ಫೋಟೋಸ್ನ ಆ್ಯಡ್ ಮಾಡ್ತೀನಿ ನೋಡಿ. ಜೂನಿಯರ್ಸು, ನಮ್ಮ ಫ್ರೆಂಡ್ಸ್ ಗ್ರೂಪು ಮತ್ತು ನಮ್ಮ ಕ್ಲಾಸ್ ಗ್ರೂಪ್ ಎಲ್ಲ ತೆಗೆಸ್ಕೊಂಡಿದ್ವಿ. ಆ ಫೋಟೋಸ್ನೆಲ್ಲ ಆ್ಯಡ್ ಮಾಡ್ತೀನಿ. ಇವರೆಲ್ಲ ನಮ್ಮ ಜೂನಿಯರ್ಸು. ನಿಜವಾಗ್ಲೂ ನಮ್ಮ ಜೂನಿಯರ್ಸ್ದು ನಮ್ಮದು ಬಾಂಡಿಂಗ್ ಇಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಸಖತ್ತಾಗಿದೆ ನಮ್ಮ ಬಾಂಡಿಂಗು. ತುಂಬ ಮಿಸ್ ಮಾಡ್ತೀನಿ ಇವ್ರನ್ನೆಲ್ಲ. ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ಇವರೆಲ್ಲ ಸಖತ್ತು ಮಿಸ್ ಮಾಡ್ತೀನಿ.
ಈ ಎಲ್ಲ ಫೋಟೋಸು ಯಾವಾಗಲೂ ಮೆಮೊರಿಯಾಗಿರುತ್ತೆ ನನಗೆ. ನೆಕ್ಸ್ಟ್ ಯಾವಾಗಾರ ಈ ವಿಡಿಯೋ ನೋಡಿದಾಗ ನಮ್ಮ ಜೂನಿಯರ್ಸು, ನಮ್ಮ ಫ್ರೆಂಡ್ಸು, ನಮ್ಮ ಕಾಲೇಜ್ ಫಂಕ್ಷನಿಗೆಲ್ಲ ಆಗಿತ್ತಲ್ಲ ಅಂತ ನೆನಪಾಗತ್ತೆ. ನಿಜವಾಗ್ಲೂ ತುಂಬ ಮಿಸ್ ಮಾಡ್ತೀನಿ. ಮಿಸ್ ಯು ಸೋ ಮಚ್ ಗೈಸ್. ನೆಕ್ಸ್ಟ್ ಇವಾಗ ನಮ್ಮ ಫ್ರೆಂಡ್ಸ್ ಗ್ರೂಪಿಂದ ಬರುತ್ತೆ. ನಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ತುಂಬ ಜನ ಆಗಲೇ ಫಂಕ್ಷನ್ ಮುಗಿಸ್ಕೊಂಡು ಮನೆಗೆ ಹೋಗಿದ್ರು. ಯಾಕಂತಂದರೆ ನಾವು ಸ್ವಲ್ಪ ಲೇಟಾಗೇ ಇದ್ದು ಎಲ್ಲ ಫೋಟೋಸ್ ಎಲ್ಲ ತಗೊಂಡ್ವಿ. ಇದ್ದಿದ್ದು ಅಷ್ಟು ಜನ ಜೊತೆಗಂತೂ ಎಲ್ಲರ ಜೊತೆಗೂ ಗ್ರೂಪ್ ಫೋಟೋ ನಾವು ತಗೊಂಡು ಬಂದಿದ್ದೀವಿ. ರೀಲ್ಸ್ ಎಲ್ಲ ಮಾಡಿದ್ದೀವಿ. ರೀಲ್ಸ್ ನೋಡಬೇಕು ಅಂತಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿ ಪೋಸ್ಟ್ ಮಾಡಿದ್ದೀನಿ. ಇವರೆಲ್ಲ ನನ್ನ ನೆಕ್ಸ್ಟ್ ಕ್ಲೋಸ್ ಅಂದರೆ ಕ್ಲೋಸ್ ಫ್ರೆಂಡ್ಸು. ತುಂಬ ಅಂದರೆ ನಾನು ಫಸ್ಟು ಗರ್ಲ್ಸ್ ಕಾಲೇಜಿಂದ ಬಂದು ಇಲ್ಲಿ ತುಂಬ ಜನ ಫ್ರೆಂಡ್ಸ್ ಸಿಕ್ಕಿದ್ದಾರೆ. ತುಂಬ ಒಳ್ಳೊಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ. ಆದರೂ ಒಂದು ಇಬ್ಬರು ಜೂನಿಯರ್ಸು ಮತ್ತು ಇಬ್ಬರು ಫ್ರೆಂಡ್ಸ್ ಮಿಸ್ ಆಗಿದ್ದಾರೆ ಈ ಫೋಟೋದಲ್ಲಿ. ಓಕೆ ಗೈಸ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.